ओम शांति। नानात्मा ಮಸ್ತಕ ಸಿಂಹಾಸನದಲ್ಲಿರುವ पवित्र प्रकाश ज्योति पवित्र प्रकाश ज्योति पवित्र फरिश्ता स्वरूप नानु ओम शांति। ओम शांति। बाप दादा मधुबन मुरली दिनांक 9/11/21। मीठे बच्चे, स्वीट फादर अब स्वीट राजधानी को याद करो तो बहुत बहुत स्वीट बन जाएंगे। बाबा ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸ್ವೀಟ್ ಫಾದರ್ ಮತ್ತು ಸ್ವೀಟ್ ರಾಜಧಾನಿಯ ನೆನಪು ಮಾಡಿರಿ, ಆಗ ನೀವು ತುಂಬ ತುಂಬ ಸ್ವೀಟ್ ಆಗುತ್ತೀರಿ। प्रश्न, तुम बच्चे कौन सा पुरुषार्थ कर मनुष्य से देवता बनते हो? ಮಕ್ಕಳು ನೀವು ಯಾವ ಪುರುಷಾರ್ಥ ಮಾಡಿ ಮನುಷ್ಯರಿಂದ ದೇವತೆಗಳು ಆಗುತ್ತೀರಿ? उत्तर, तुम अभी ज्ञान मान सरोवर में डुबकी मार ज्ञान परी बनते हो। ज्ञान स्नान से तुम्हारी सीरत बदलती जाती है, जो भी अवगुण हैं निकलते जाते हैं। बाप और विष्णुपुरी को याद कर तुम पावन देवता बन जाते हो। देवताओं में पवित्रता की ही आकर्षण है, इसी कारण मनुष्य देवताओं के मंदिरों में दूर दूर से खींच कर जाते हैं। ನಾವೀಗ ಜ್ಞಾನ ಮಾನಸ ಸರೋವರದಲ್ಲಿ ಮುಳುಗ್ತಾ ಇದ್ದೇವೆ। ಜ್ಞಾನ ಮಾನಸ ಸರೋವರದಲ್ಲಿ ಮುಳುಗಿ ಜ್ಞಾನ ದೇವತೆಗಳು ಆಗ್ತೇವೆ। ಜ್ಞಾನ ಸಾಗರನಿಂದ ನಾವೀಗ ಬಾಬಾ ಹೇಳ್ತಿದ್ದಾರೆ ನಮ್ಮ ನಡವಳಿಕೆ ಅಥವಾ ಸಂಸ್ಕಾರ ಬದಲಾಗ್ತಾ ಇದೆ। ಯಾರು ಈಗ ಅವಗುಣಗಳನ್ನು ತೆಗೆಯುತ್ತಿದ್ದಾರೆ, ಬಾಬಾ ತಿಳಿಸ್ತಿದ್ದಾರೆ, ಬಾಬಾ ಈಗ ವಿಷ್ಣುಪುರಿಯ ನೆನಪು ಮಾಡಿಸ್ತಿದ್ದಾರೆ, ನೀವು ಪಾವನ ದೇವತೆಗಳು ಆಗುತ್ತೀರಿ। ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇರುತ್ತೆ, ಈ ಕಾರಣಕ್ಕಾಗಿ ಮನುಷ್ಯರು ದೇವತೆಗಳ ಮಂದಿರಕ್ಕೆ ದೂರ ದೂರದಿಂದಲೂ ಕೂಡ ದರ್ಶನಕ್ಕೆ ಹೋಗ್ತಿರ್ತಾರೆ। गीत, हमारे तीर्थ न्यारे हैं। ओम शांति। मीठे मीठे रूहानी बच्चों ने यह गीत सुना, बच्चे ही लकी सितारे गाए जाते हैं। ज्ञान सूर्य, ज्ञान चंद्रमा, ज्ञान सितारे। ಮಧುರಾತಿ ಮಧುರ ಮಕ್ಕಳೇ, ಆತ್ಮಿಕ ಮಕ್ಕಳೇ, ಗೀತೆಯನ್ನು ಕೇಳಿದ್ರಿ। ಇಲ್ಲಿ ಮಕ್ಕಳು ಅಂದರೆ ಲಕ್ಕಿ ನಕ್ಷತ್ರಗಳೆಂದು ಕರೀತಾರೆ ಬಾಬಾ, ಯಾಕೆಂದರೆ ಶಿವಬಾಬಾ ಜ್ಞಾನ ಸೂರ್ಯ ಹಾಗೂ ಜ್ಞಾನ ಚಂದ್ರ ಬ್ರಹ್ಮ ಬಾಬಾ ಮತ್ತು ನಾವು ಜ್ಞಾನ ನಕ್ಷತ್ರಗಳು ಇಲ್ಲಿ ಇದ್ದೇವೆ।
वह सूर्य चंद्रमा तो मांडवे को रोशनी करते हैं, इसलिए तुम्हारी महिमा गाई हुई है. ಈ ಪಂಚತತ್ವದಲ್ಲಿರುವಂತಹ ಸೂರ್ಯ ಚಂದ್ರರು ಈ ಭೂಮಿಯ ಆಕಾಶದ ಚಪ್ಪರದಲ್ಲಿ, ಭೂಮಿ ಒಂದು ಸ್ಟೇಜ್ ಆದರೆ ಇದಕ್ಕೆ ಆಕಾಶ ಚಪ್ಪರ, ಈ ಚಪ್ಪರದೊಳಗೆ ಸೂರ್ಯಚಂದ್ರರು ಬೆಳಕಾಗಿದ್ದಾವೆ. ಅದಕ್ಕೋಸ್ಕರ ಮಹಿಮೆ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಮಕ್ಕಳಿಗೆ ನಡೀತದೆ. तुम हो ज्ञान सितारे, उनको ज्ञान सितारे नहीं कहा जाता. ज्ञान सूर्य नाम सुनकर समझते हैं कि शायद वह सूर्य ज्ञान स्वरूप है, क्योंकि समझते हैं पत्थर बित्तर में भगवान है, तो सूर्य को बहुत मानते हैं. ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಜ್ಞಾನ ನಕ್ಷತ್ರಗಳು ಅಂದರೆ ಜ್ಞಾನ ನಕ್ಷತ್ರಗಳು ಅಂತ ಆಕಾಶದಲ್ಲಿರೋ ನಕ್ಷತ್ರಗಳಿಗೆ ಹೇಳಲ್ಲ. ಜ್ಞಾನ ಸೂರ್ಯ ಅಂತ ಹೆಸರು ನಾವು ಕೇಳಿದ್ದೇವೆ, ಬಹುಶಃ ಜ್ಞಾನ ಸೂರ್ಯ ಅಂತ ಹೇಳೋದೇ ಶಿವಬಾಬನಿಗೆ, ಆಕಾಶದಲ್ಲಿರುವಂಥ ಸೂರ್ಯನಿಗೆ ಅಲ್ಲ. ಹೀಗೆ ಜ್ಞಾನ ಸೂರ್ಯನಿಂದ ಬಾಬಾ ಹೇಳ್ತಿದ್ದಾರೆ, ನಾವೀಗ ಜ್ಞಾನ ಸೂರ್ಯನಿಗೆ ಭಕ್ತಿ ಮಾರ್ಗದಲ್ಲಿ ಕಲ್ಲು ಮಣ್ಣಿನಲ್ಲಿದ್ದಾನೆ ಪರಮಾತ್ಮ ಎಂದು ಹೇಳ್ತಾ ಬಂದಿದ್ದೇವೆ. ಆದರೆ ಭಗವಂತ ಜ್ಞಾನ ಸೂರ್ಯ ಎಂದು ಕೂಡ ಮತ್ತೊಂದು ಕಡೆಗೆ ಒಪ್ಪಿಕೊಳ್ಳುತ್ತಾರೆ. अपने को सूर्यवंशी कहलाते, सूर्य की पूजा करते, झंडा भी सूर्य का है, तुम्हारा है त्रिमूर्ति का झंडा. ಹೀಗೆ ಸೂರ್ಯವಂಶಸ್ಥರು ಅಂತ ಕೂಡ ತಮಗೆ ಹೇಳ್ಕೊಳ್ತಾರೆ. ಸೂರ್ಯ ದೇವ ಅಂತ ಸೂರ್ಯನ ಪೂಜೆ ಮಾಡ್ತಾರೆ. ಹಾಗೆ ಸೂರ್ಯನ ಧ್ವಜ ಕೂಡ ಮೊದಲಿನ ರಾಜರ ಸಂಕೇತ ಲಾಂಛನ ಸೂರ್ಯ ಧ್ವಜ ಕೂಡ ಇರ್ತಿತ್ತು. ಈಗ ತ್ರಿಮೂರ್ತಿಯ ಧ್ವಜ ಮಕ್ಕಳ ಬಳಿಗಿದೆ. कितना वंडरफुल है, इसमें लिखा हुआ भी है सत्यमेव जयते. सचमुच विश्व पर विजय तो वही प्राप्त कराते हैं. ಎಷ್ಟು ವಂಡರ್ಫುಲ್ ಆಗಿರುವಂಥದ್ದಾಗಿದೆ ಈ ವಿಷಯಗಳು. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ತ್ರಿಮೂರ್ತಿ ಮೂರು ಮುಖದ ಸಿಂಹದ ಚಿತ್ರ, ಇದು ಭಾರತದ ಲಾಂಛನದಲ್ಲಿರುವಂತಹ ಚಿತ್ರದ ಕೆಳಗೆ ಸತ್ಯಮೇವ ಜಯತೆ ಎಂದು ಬರೆಯಲಾಗಿರುತ್ತದೆ. ನಿಜವಾಗಿಯೂ ಸಹ ವಿಶ್ವದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸುವಂಥವ್ರು ಯಾರಾಗಿದ್ದಾರೆ? ತ್ರಿಮೂರ್ತಿ ಶಿವಬಾಬಾ ಆಗಿದ್ದಾರೆ. तुम हो शिव शक्ति पांडव सेना, उन्होंने नाम रख दिया है त्रिमूर्ति मार्ग, त्रिमूर्ति हाउस. इनका अर्थ भी बाप समझाते हैं कि इन त्रिमूर्ति से मैं क्या कर्तव्य कराता हूँ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಶಿವಶಕ್ತಿ ಪಾಂಡವ ಸೈನಿಕರಾಗಿದ್ದೀರಿ, ಆದರೆ ತ್ರಿಮೂರ್ತಿ ಮಾರ್ಗ, ತ್ರಿಮೂರ್ತಿ ಹೌಸ್ ಅಂತ ಹೀಗೆ ಹೆಸರನ್ನೇ ಇಟ್ಟಿರ್ತಾರೆ. ಆದರೆ ಶಿವಬಾಬಾ ತ್ರಿಮೂರ್ತಿಗಳ ಮುಖಾಂತರ ಯಾವ ಕರ್ತವ್ಯಗಳನ್ನು ಮಾಡಿಸ್ತಾರೆ ಇದು ಯಾರಿಗೂ ಸಹ ಗೊತ್ತಿಲ್ಲ. ब्रह्मा द्वारा स्थापना, उन्होंने त्रिमूर्ति से शिव को निकाल चित्र खंडित कर दिया है. अब तुम जानते हो इस त्रिमूर्ति के चित्र में कितना राज है. ಹೀಗೆ ಬ್ರಹ್ಮನ ಮುಖಾಂತರ ಸ್ಥಾಪನೆ, ವಿಷ್ಣು ಮುಖಾಂತರ ಪಾಲನೆ, ಶಂಕರನ ಮೂಲಕ ವಿನಾಶ, ಈ ಮೂರು ಕರ್ತವ್ಯಗಳನ್ನು ಶಿವಬಾಬಾ ಮಾಡಿಸ್ತಿದ್ದಾರೆ. ಆದರೆ ತ್ರಿಮೂರ್ತಿ ಚಿತ್ರದಲ್ಲಿ ಶಿವಬಾಬನ ಚಿತ್ರವನ್ನೇ ಹಾರಿಸ್ಬಿಟ್ಟಿದ್ದಾರೆ. ಈ ರೀತಿ ಚಿತ್ರ ಖಂಡಿತವಾಗಿದೆ. ಮಕ್ಕಳಿಗೆ ಗೊತ್ತಿದೆ ಶಿವಬಾಬಾ ಈಗ ಬ್ರಹ್ಮಾರವರ ಮುಖಾಂತರ ಕಲ್ಪದ ಹಿಂದಿನ ಹಾಗೆಯೇ ಮಕ್ಕಳಿಗೆ ಪವಿತ್ರತೆ, ಸುಖ, ಶಾಂತಿಯ, ಸಂಪತ್ತಿನ ರಾಜ್ಯವನ್ನು ತಂದಿದ್ದಾರೆ. पढ़ाई हमेशा ब्रह्मचर्य में ही पढ़ी जाती है. अभी तो कोई शादी के बाद भी कोर्स उठा लेते, क्योंकि आमदनी जास्ती हो जाती है. यहाँ तुम्हारी आमदनी अनगिनत है. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಶಿಕ್ಷಣ ಅಂದ್ರೇ ಬ್ರಹ್ಮಚರ್ಯ ಜೀವನದಲ್ಲಿ ಕಲಿಯಲಾಗುತ್ತೆ. ಈಗಿನ ಕಾಲದಲ್ಲಿ ಮದುವೆ ನಂತರನೂ ಕೂಡ ಓದ್ತಾರೆ, ವಿಷಯ ಬೇರೆ. ಬಾಬಾ ಹೇಳ್ತಿದ್ದಾರೆ, ಹೆಚ್ಚು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಿ ಬೇರೆ ಬೇರೆ ಡಿಗ್ರಿಗಳನ್ನು ಮಾಡ್ತಾರೆ. ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಸಹ ಒಂದೇ ಪ್ರಕಾರದ ಶಿಕ್ಷಣ ಬಾಬಾ ಇಲ್ಲಿ ಕೊಡ್ತಿದ್ದಾರೆ. ಬಾಬಾ ಹೇಳ್ತಾರೆ, ಲೌಕಿಕದ ಡಿಗ್ರಿ, ಲೌಕಿಕದ ಎಜುಕೇಷನ್ಗಿಂತಲೂ ಬಾಬಾ ಕಲಿಸ್ತಿರುವಂತಹ ಈ ವಿದ್ಯೆಯಲ್ಲಿ ಮಕ್ಕಳಿಗೆ ಅಪಾರ ಸಂಪಾದನೆ ಆಗುತ್ತೆ. ಲೌಕಿಕದ ಎಜುಕೇಷನ್ನಲ್ಲಿ ಒಂದು ಜನ್ಮದ ಹೊಟ್ಟೆ ಪಾಡಿಗೆ ಅಥವಾ ಶರೀರ ಪೋಷಣೆಗೆ ನಡೀತದೆ. ಆದರೆ ಬಾಬಾ ಕೊಡುವಂಥ ಶಿಕ್ಷಣದ ಸಂಪಾದನೆ ಜನ್ಮಗಳಿಗೆ ಸಕಲ ಭಾಗ್ಯವನ್ನು ಸಂಪಾದನೆ ಇದು ಮಾಡಿಸ್ತದೆ.
बच्चे जानते हैं कि शिव बाबा हमको विश्व का मालिक बनाने आए हैं। श्रीमत श्रेष्ठ गाई हुई है, बाबा का बच्चा बना तो जरूर बाप के मत पर चलेगा। ಬಾಬಾ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ। ಶ್ರೀಮತ ಎಂದು ತುಂಬ ಶ್ರೇಷ್ಠವಾದ ಮತಕ್ಕೆ ಮಹಿಮೆ ಇದೆ। ಈಗ ನಾವು ಬಾಬನ ಮಗು ಆಗಿದ್ದೇವೆ ಎಂದರೆ ಅವಶ್ಯ ಬಾಬನ ಶ್ರೀಮತದಂತೆಯೇ ನಡಿಬೇಕು। भाई भाई के मत पर नहीं, यह तो अनेक जन्म चले उनसे कुछ फायदा ही नहीं हुआ। अब बाबा के मत पर चलना है। साधु संत आदि सब भाई भाई हैं। ಬಾಬಾ ಹೇಳ್ತಿದ್ದಾರೆ, ಸಹೋದರ ಸಹೋದರರ ಮತದಂತೆ ನಡಿಬೇಡಿ। ಹೀಗೆ ಮನುಷ್ಯರು ಹೇಳಿದ ಹಾಗೆ ಅನೇಕ ಜನ್ಮ ನಡ್ಕೊಂಡು ಬಂದಿದ್ದೀರಿ, ಇದರಿಂದ ಲಾಭ ಏನಾಗಲಿಲ್ಲ। ಈಗ ಬಾಬನ ಮತದಂತೆ ನಡಿಬೇಕಾಗಿದೆ। ಸಾಧು ಸಂತಾದಿ ಸಬ್ ಭಾಯಿ ಭಾಯಿ ಹೈ। अब बाप आए हैं ऊंची मत देने, नेचर क्यूर के भी बहुत दवाइयाँ करते हैं। ಹೀಗೆ ಸಾಧು ಸಂತರು ಕೂಡ ಬಾಬಾ ಹೇಳ್ತಿದ್ದಾರೆ, ಇವರು ಎಲ್ಲ ಸಹೋದರರೇ, ಈಗ ಬಾಬಾ ಬಂದಿದ್ದಾರೆ ಈ ಶ್ರೇಷ್ಠವಾದಂಥ ಮತವನ್ನು ಕೊಡಲಿಕ್ಕೆ। ಆದ್ದರಿಂದ ಬಾಬನ ಶಿಕ್ಷಣಕ್ಕೆ ಬಾಬಾ ಹೇಳ್ತಾರೆ ಮತ್ತೊಂದು ಹೆಸರೇನಾಗಿದೆ, ಇದು ನೇಚರ್ ಕ್ಯೂರ್ ಚಿಕಿತ್ಸಾಲಯ। वह है सब अल्पकाल के लिए, यह है 21 जन्मों के लिए नेचर क्यूर। वह कहेंगे ठंडे पानी में स्नान करो, यहाँ करो, खान पान के परहेज करो। ಹೀಗೆ ಅಲ್ಪಕಾಲದ ಬಾಬಾ ಹೇಳ್ತಾ ಇದ್ದಾರೆ ಶರೀರದ ಆರೋಗ್ಯಕ್ಕಾಗಿ ಅಲ್ಲಿ ನೇಚರ್ ಕ್ಯೂರ್ಗೆ ಹೋಗ್ತಾರೆ। ಅವ್ರು 21 ದಿನದ ಟ್ರೀಟ್ಮೆಂಟನ್ನು ಕೊಡ್ತಾರೆ। ಇದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಬಾಬಾ ನಮಗೆ 21 ಜನ್ಮದ ನೇಚರ್ ಕ್ಯೂರನ್ನು ಮಾಡ್ತಾರೆ। ಈಗ ಕಲಿಯುಗದ ನೇಚರ್ ಕ್ಯೂರ್ಗೆ ಹೋದರೆ ತಣ್ಣೀರು ಸ್ನಾನ ಮಾಡಿ ಊಟ ಉಪಹಾರ ಹೀಗಿರಬೇಕು, ಪತ್ತೆ ಇರಬೇಕು ಅಂತ ಹೇಳ್ತಾರೆ। यहाँ वह खान पान की बात नहीं, यहाँ तो स्वीट फादर बच्चों को कहते हैं अब मुझे याद करो तो तुम बहुत ಸ್ವೀಟ್ ಬನ್ ಜಾಯೆಂಗೆ। ಇಲ್ಲಿ ಬಾಬಾ ಊಟ ಉಪಹಾರದ ಮಾತೇನು ಹೇಳಲ್ಲ, ಮಧುರಾತಿ ಮಧುರವಾದಂತಹ ಮಕ್ಕಳೇ, ನೀವು ಕೇವಲ ನನ್ನೊಬ್ಬನನ್ನೇ ಮಧುರವಾದ ತಂದೆ ಒಬ್ಬರನ್ನೇ ನೆನಪು ಮಾಡಿರಿ। देवताएं स्वीट है ना, उनसे कितने आकर्षण रहती हैं। आगे शिव के मंदिर भी ऊंची ऊंची पहाड़ियों पर बनाते थे, मनुष्य पैदल कर दीदार करने जाते थे। ಹೀಗೆ ಬಾಬಾ ಹೇಳ್ತಿದ್ದಾರೆ, ಆಕರ್ಷಣೆ ಇರೋದೆಲ್ಲ ಬಾಬಾ ಹೇಳ್ತಿದ್ದಾರೆ ಬಾಬನಲ್ಲಿ। ಮೊದಲು ಶಿವನ ಮಂದಿರಗಳು ಎತ್ತರವಾದ ಬೆಟ್ಟಗಳ ತುದಿಗಳಲ್ಲಿ ಕಟ್ತಿದ್ರು, ಮನುಷ್ಯರು ಅಲ್ಲಿ ಬೆಟ್ಟಗಳನ್ನು ಹತ್ತಿಕೊಂಡು ಹೋಗೋರು, ಆ ಒಂದು ಶ್ರದ್ಧೆ ಭಾವನೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗೋರು, ಒಂದು ಪವಿತ್ರತೆ ಅವರಿಗೆ ಸೆಳೀತಾ ಇತ್ತು। तो देवताएं जब पवित्रते तो विश्व पर राज्य करते थे, अब उनके चित्र के आगे जाकर ವಂದನಾ ನಮನ್ करते हैं। ಹೀಗೆ ದೇವತೆಗಳು ಪವಿತ್ರರಾಗಿದ್ದರು, ವಿಶ್ವರಾಜ್ಯ ಆಡಳಿತವನ್ನು ಮಾಡ್ತಾ ಇದ್ರು। ಆ ಕಾರಣಕ್ಕೆ ಈಗಲೂ ಅವರ ಚಿತ್ರಗಳಿಗೆ ಹೋಗಿ ವಂದನೆ ಪೂಜೆಯನ್ನು ಮಾಡ್ತಾರೆ। अब उस स्वीट फादर को याद करो तो सब करते हैं, उनको ಆನಾ ಬಿ ಯಹಾ ಹಿ ಹೇ। ಹೀಗೆ ಶಿವಬಾಬಾ ಈಗ ಹೇಳ್ತಾರೆ, ಮಕ್ಕಳೇ ಮಧುರವಾದ ತಂದೆ ಒಬ್ಬರನ್ನೇ ನೆನಪು ಮಾಡಿರಿ। ಏಕೆಂದರೆ ಶಿವಬಾಬಾ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಈಗ ಬಂದಿದ್ದಾರೆ, ಆ ಮಧುರವಾದ ತಂದೆ ನಮ್ಮ ಸಮ್ಮುಖದಲ್ಲಿ ಬಂದಿದ್ದಾರೆ, ನಾಳೆ ಎಲ್ಲರೂ ಅವರ ಸಮ್ಮುಖದಲ್ಲಿ ಬಂದೇ ಬರ್ತಾರೆ। ಈಗ ನಾವು ಅವಶ್ಯ ಅವರೊಬ್ಬರನ್ನೇ ನೆನಪು ಮಾಡಬೇಕು। ಜರೂರ್ ಉನ್ಸೆ ವೈಕುಂಠಕ್ಕೆ सुख धनेरे मिलते हैं तब तो उनको याद करते हैं, जब रावण राज्य का अंत होगा तब तो बाप आकर ಸ್ವರ್ಗ की ರಾಜಾಯಿ देंगे। ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳಿಗೆ ವೈಕುಂಠದ ಅಪಾರವಾದ ಸುಖವನ್ನು ಕೊಟ್ಟಿದ್ರು, ಅದಕ್ಕೋಸ್ಕರ ಭಕ್ತರು ಏನು ಮಾಡ್ತಾರೆ, ಪರಮಾತ್ಮನನ್ನು ನೆನಪು ಮಾಡ್ತಾರೆ। ರಾವಣ ರಾಜ್ಯ ಯಾವಾಗ ಅಂತ್ಯ ಸಮಯಕ್ಕೆ ಬರ್ತದೆ ಆಗ ಮರಳಿ ಶಿವಬಾಬಾ ಸ್ವರ್ಗವನ್ನು ಕಟ್ಟಲಿಕ್ಕೆ, ಸ್ವರ್ಗದ ಭಾಗ್ಯ ಕೊಡಲಿಕ್ಕೆ ಬರ್ತಾರೆ। बाबा आते भी भारत में है, शिव जयंती भी भारत में मनाते, परंतु उनसे क्या मिलता है किसी को पता नहीं। ಬಾಬಾ ಬರೋದು ಭಾರತದಲ್ಲಿ, ಶಿವ ಜಯಂತಿ ಆಚರಣೆ ಮಾಡೋದು ಭಾರತದಲ್ಲಿ, ಆದರೆ ಶಿವಬಾಬನಿಂದ ಏನು ಭಾಗ್ಯ ಸಿಗುತ್ತೆ, ಏನು ಪ್ರಾಪ್ತಿ ಆಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ। बाप कहते हैं मैं आया हूँ तुम बच्चों को स्वीट बनाने, तुम कितनी चीज़ें बन गए थे। बाबा नॉलेजफुल है, अब तुमको सब नॉलेज मिल रही हैं। ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಮಕ್ಕಳು ಮಧುರವಾದ ಮಕ್ಕಳಾಗಿದ್ದೀರಿ,
ಎಷ್ಟು ಚೆನ್ನಾಗಿ ಎಷ್ಟು ಶ್ರೇಷ್ಠ ಇದ್ರಿ, ಈಗ ಎಷ್ಟು ಕೊಳಕಾಗ್ಬಿಟ್ಟಿದ್ದೀರಿ. ಬಾಬಾ ನಾಲೆಜ್ಫುಲ್ ಜ್ಞಾನ ಸಾಗರ ಆಗಿದ್ದಾರೆ. ಮಕ್ಕಳಿಗೂ ಕೂಡ ಎಲ್ಲ ರೂಪದ ಜ್ಞಾನ ಕೊಡ್ತಿದ್ದಾರೆ. बीज को सारी नॉलेज होती है ना, वह है बीज, सत्य है, चैतन्य है और फिर ज्ञान का सागर है, सत्य बोलते हैं. ಹೀಗೆ ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಜ್ಞಾನ ಸಾಗರ ತಂದೆಗೆ ಏನು ಹೇಳಾಗುತ್ತೆ? ಬೀಜ ಸ್ವರೂಪ. ಬಾಬಾ ಬೀಜ ಸ್ವರೂಪ ಆಗಿದ್ದಾರೆ, ಸತ್ಯ ಚೈತನ್ಯ. ಜ್ಞಾನ ಸಾಗರ ತಂದೆ ಈಗ ನಮಗೆ ಸತ್ಯ ಜ್ಞಾನವನ್ನು ಕಲಿಸ್ತಿದ್ದಾರೆ. वह भी आत्मा है परंतु परम है, परमात्मा माना परमात्मा व सदा परंधाम में रहते हैं, ऊंचे ते ऊंचे हैं. ಹೀಗೆ ಶಿವಬಾಬನು ಆತ್ಮನೇ, ಆದರೆ ಪರಂ ಆತ್ಮ ಆಗಿದ್ದಾರೆ. ಪರಮಾತ್ಮ ಪರಂಧಾಮ ನಿವಾಸಿ ಆಗಿದ್ದಾರೆ, ಸದಾ ಪರಂಧಾಮದಲ್ಲಿರ್ತಾರೆ. ಅದಕ್ಕೆ ಅವರು ಶ್ರೇಷ್ಠಾತಿ ಶ್ರೇಷ್ಠ ಎಂದು ಮಹಿಮೆ ಮಾಡಲಾಗುತ್ತೆ. बहुत कहते हैं नाम रूप से न्यारा है, परंतु नाम रूप से न्यारा कोई भी वस्तु होते नहीं, उनका नाम शिव है. ಬಹಳಷ್ಟು ಜನ ಭಕ್ತರು ಹೇಳ್ತಾರೆ ಪರಮಾತ್ಮನಿಗೆ ನಾಮ ರೂಪ ಇಲ್ಲ, ಅದರಿಂದ ಭಿನ್ನ ಇದ್ದಾರೆ. ಆದರೆ ನಾಮ ರೂಪ ಇಲ್ಲದ ಯಾವ ವಸ್ತುನೂ ಇರಲಿಕ್ಕೆ ಸಾಧ್ಯನೇ? ಹೀಗೆ ಸಾಧ್ಯ ಇಲ್ಲ. ನಾಮರೂಪ ಇಲ್ಲದ ವಸ್ತುಗಳೇ ಇಲ್ಲ. ಹಾಗೆ ಶಿವಬಾಬನಿಗೆ ನಾಮನೇ ಇದೆ, ರೂಪನೇ ಇದೆ. ಅವರ ರೂಪ ಜ್ಯೋತಿರ್ಬಿಂದು, ನಾಮ ಹೆಸರು ಶಿವ. सभी उनको पूजा करते हुए निराकार है, बाया हुआ है, आगे हम देह अभिमान में थे. ಹೀಗೆ ಬಾಬಾ ಹೇಳ್ತಾರೆ ಎಲ್ಲರೂ ಅವರ ಪೂಜೆಯನ್ನು ಮಾಡ್ತಾರೆ. ಈಗ ನಿರಾಕಾರ ತಂದೆ ಬಂದಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಎಲ್ಲ ಮನುಷ್ಯರು ಈ ಸಮಯದಲ್ಲಿ ದೇಹ ಅಭಿಮಾನದಲ್ಲಿದ್ದಾರೆ. ಅಬ್ಬಾಬ್ कहते हैं बच्चा आत्माभिमानी भव, गीता में भी है मन मना भव, सिर्फ उसमें शिव के बदले कृष्ण का नाम डालने से खंडन हो गई है. ಹೀಗೆ ಬಾಬಾ ಹೇಳ್ತಾರೆ ಎಲ್ಲರೂ ಶಿವನ ಪೂಜೆ ಮಾಡ್ತಾರೆ, ನಿರಾಕಾರನ ಪೂಜೆ ಮಾಡ್ತಾರೆ. ಈಗ ಅವ್ರು ಬಂದಿದ್ದಾರೆ. ಈಗ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವೀಗ ಆತ್ಮ ಅಭಿಮಾನಿಯಾಗಿರಿ. ಭಗವದ್ಗೀತೆಯಲ್ಲಿ ಕೂಡ ಮನ್ಮನಾಭವ ಎಂಬ ಅಕ್ಷರ ಇದೆ. ಕೇವಲ ಭಗವದ್ಗೀತೆಯಲ್ಲಿ ಶಿವನ ಹೆಸರನ್ನು ತೆಗೆದು ಕೃಷ್ಣನ ಹೆಸರನ್ನು ಹಾಕಿರೋದರಿಂದ ಬಾಬಾ ಹೇಳ್ತಾರೆ ಭಗವದ್ಗೀತೆ ಮಹತ್ವ ತಾನೇ ಹೊರಟೋಗಿದೆ. फिर भी किताब पढ़ने से थोड़े ही राजा मिलेंगे, राजा ही होते सत्युग में जरूर बाप संगम पर आएगा. अभी ड्रामा अनुसार भक्ति पूरी होती है. ಕೇವಲ ಪುಸ್ತಕ ಓದೋದ್ರಿಂದ ರಾಜ್ಯ ಭಾಗ್ಯ ಅಥವಾ ಪದವಿ ಏನು ಸಿಕ್ಕೋದಿಲ್ಲ. ಬಾಬಾ ಹೇಳ್ತಿದ್ದಾರೆ ಬಾಬಾ ಸಂಗಮಿಗದಲ್ಲಿ ಬಂದಿದ್ದಾರೆ. ಈಗ ಡ್ರಾಮಾ ಅನುಸಾರವಾಗಿ ಭಕ್ತಿ ನಡೀತಾ ಇದೆ. ಭಕ್ತಿಯ ನಂತರವೇ ಜ್ಞಾನ ಬರ್ತದೆ. ये है पुरानी दुनिया, सत्युग है नई दुनिया. सत्युग में सूर्यवंशी राज्य करते थे. ये है राजयोग, नर से नारायण, नारी से श्री लक्ष्मी बनने का. ಇದು ತುಂಬ ಹಳೆಯ ಜಗತ್ತಾಗಿದೆ. ಸತ್ಯುಗ ಹೊಸ ಜಗತ್ತಾಗಿರ್ತದೆ. ಸತ್ಯುಗದಲ್ಲಿ ಸೂರ್ಯವಂಶ ರಾಜ್ಯ ಮನೆತನ ನಡೀತಿರ್ತದೆ. ಮಕ್ಕಳಿಗೆ ಬಾಬಾ ಈಗ ರಾಜಯೋಗ ಕಲಿಸ್ತಿದ್ದಾರೆ. ನೀವು ನರನಿಂದ ನಾರಾಯಣ, ನಾರಿಯಿಂದ ಶ್ರೀ ಲಕ್ಷ್ಮಿ ನೀವು ಆಗ್ತಾ ಇದ್ದೀರಿ. सत्युग में उन लोगों का राज्य था, अब कलयुग में देखो क्या है. अब तुम सत्युग में जाने के लिए फिर पढ़ रहे हो. ಹೀಗೆ ಸತ್ಯುಗದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ದೇವತೆಗಳ ರಾಜ್ಯ ಇತ್ತು. ಈ ಕಲಿಯುಗದಲ್ಲಿ ನೋಡಿ ಏನಾಗಿದೆ. ಈಗ ಸತ್ಯುಗಕ್ಕೆ ಹೋಗುವ ಈ ಶಿಕ್ಷಣದ ಅಭ್ಯಾಸ ನೀವು ಮಾಡುತ್ತಿದ್ದೀರಿ. भक्ति मार्ग के जो भी इतने वेद शास्त्र आदि है उनको छोड़ना पड़ता है. ज्ञान मिल गया फिर भक्ति के दरकार नहीं, ज्ञान से हम विश्व के मालिक बनते हैं. ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ ಸತ್ಯುಗದಲ್ಲಿ ಶಿಕ್ಷಣ ಇರೋದಿಲ್ಲ. ಭಕ್ತಿ ಮಾರ್ಗದ ವೇದಶಾಸ್ತ್ರಗಳೆಲ್ಲ ಓದ್ತಾ ಬಂದಿರೋದು ಈಗ ಬಿಡಬೇಕಾಗುತ್ತೆ. ಯಾವಾಗ ಜ್ಞಾನ ಅರ್ಥ ಆಗುತ್ತೆ, ಜ್ಞಾನ ಸ್ವೀಕಾರ ಮಾಡ್ತಾ ಹೋದ ಹಾಗೆ ಭಕ್ತಿ ಬಿಡ್ತಾ ಹೋಗುತ್ತೆ. ಭಕ್ತಿ ಅವಶ್ಯಕತೆ ಇರಲ್ಲ. ಜ್ಞಾನ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತದೆ. ಭಕ್ತಿ ಏನು ಮಾಡ್ತದೆ, ನಮಗೆ ಕೆಳಗಿಳಿಸ್ತಾ ಬರ್ತದೆ. ಪೂರ್ಣ ನಾವು ಭಕ್ತಿ ಮಾಡ್ತಾ ಮಾಡ್ತಾ ನರಕದಲ್ಲಿ ಬಂದು ಇಳಿದೇವೆ. बाबा आया है भक्ति का फल देने, ज्ञान सुना रहे. अब तुमको पति से पावन भी जरूर बनना ही है, क्योंकि पति तो वापिस जा नहीं सकते. ಬಾಬಾ ಬಂದಿದ್ದಾರೆ ನಮಗೆ ಭಕ್ತಿಯ ಫಲವನ್ನು ಕೊಡಲಿಕ್ಕೆ. ಜ್ಞಾನ ತಿಳಿಸ್ತಾ ಇದ್ದಾರೆ ಮಕ್ಕಳೇ, ನೀವು ನಾನೀಗ ಪತಿತರನ್ನು ಪಾವನರನ್ನಾಗಿ ಅವಶ್ಯ ಮಾಡ್ತೇನೆ. ಏಕೆಂದರೆ ಪತಿತರನ್ನು ವಾಪಸ್ ಕರ್ಕೊಂಡು ಹೋಗಲಿಕ್ಕೆ ಬರಲ್ಲ. ಪತಿತಾತ್ಮಗಳನ್ನು ಪಾವನ ಮಾಡಿ ಕರೆದೊಯ್ಯಬೇಕಾಗುತ್ತೆ.
मुक्ति धाम में भी सब पावन आत्माएं रहती हैं, सुखधाम में भी सब पवित्र रहते हैं। अब कलयुग में सब पतित हैं। ಮುಕ್ತಿಧಾಮದಲ್ಲಿ ಎಲ್ಲ ಆತ್ಮಗಳು ಪಾವನಾತ್ಮ ಇರ್ತಾರೆ, ಸುಖಧಾಮದಲ್ಲಿ ಕೂಡ ಎಲ್ಲ ಆತ್ಮಗಳು ಪವಿತ್ರಾತ್ಮಗಳಿರ್ತಾರೆ, ಈ ಕಲಿಯುಗದಲ್ಲಿ ಎಲ್ಲ ಆತ್ಮಗಳು ಪತಿತಾತ್ಮಗಳಿರ್ತಾರೆ। अब उनको पावन कौन बनाएगा? पतित पावन है एक बाप। अब बाप कहते हैं मैं इनके बहुत जन्मों के अंत्य के जन्म में आता हूँ। ಹೀಗೆ ಪತಿತರನ್ನ ಪಾವನರನ್ನಾಗಿ ಮಾಡೋದ್ಯಾರು? ಪತಿತ ಪಾವನ ಶಿವಬಾಬಾ ಬ್ರಹ್ಮರವರ ಎಲ್ಲ ಜನ್ಮಗಳು ಮುಗಿದು ಕೊನೆಯ ಜನ್ಮದಲ್ಲಿದ್ದಾಗ ಆ ಶರೀರಕ್ಕೂ ಕೂಡ ಸಮಯ ಅಂತ್ಯ ಬಂದಿರ್ತದೆ, ಆಗ ಬಾಬಾ ಆ ಶರೀರವನ್ನು ಪ್ರವೇಶ ಮಾಡ್ತಾರೆ। सबसे ಜಾಸ್ತಿ नंबर 1 भगत है दादाता, फिर ब्रह्मा कहो या लक्ष्मी नारायण की आत्मा कहो, ये बड़ी गुह्य बात है समझने के। ಹೀಗೆ ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಅಂದರೆ ನಂಬರ್ 1 ಭಕ್ತಾತ್ಮ ಆಗಿದ್ರು। ದಾದಾ ಲೇಖರಾಜ್ ಭಕ್ತಿಯಲ್ಲಿ ನಾರಾಯಣನ ಭಕ್ತಿಯನ್ನು ಮಾಡ್ತಾಯಿದ್ರು, ನಂಬರ್ 1 ಭಕ್ತ ಆಗಿದ್ದರು। ನೀವು ಬ್ರಹ್ಮ ಅಂತ ಹೇಳಿ ಅಥವಾ ಲಕ್ಷ್ಮೀ ನಾರಾಯಣನ ಆತ್ಮ ಅಂತ ಹೇಳಿ ಬಾಬಾ ಹೇಳ್ತಾರೆ ಇದು ತುಂಬ ರಹಸ್ಯವಾಗಿರುವಂಥ ವಿಷಯ। विष्णु के नाभि से ब्रह्मा और ब्रह्मा के नाभि से विष्णु निकलता है। विष्णु 84 जन्म के बाद ब्रह्मा बनते हैं। ये बातें कोई शास्त्रों में नहीं हैं। ಯಾಕೆಂದರೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತ ತೋರಿಸ್ತಾರೆ, ಹಾಗೆ ಬ್ರಹ್ಮನ ನಾಭಿಯಿಂದ ವಿಷ್ಣು ಹುಟ್ಟಿದ ಅಂದರೆ ವಿಷ್ಣು 84 ಜನ್ಮ ತೆಗೆದುಕೊಂಡು ಕೊನೆಗೆ ಬಂದಾಗ ಬ್ರಹ್ಮ ಆಗ್ತಾರೆ। ಇವೆಲ್ಲ ಮಾತುಗಳು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ। बाप भी गीता पाठी थे ना, जब ज्ञान आया देखा बाबा तो विश्व की बादशाही देते हैं। विष्णु का भी साक्षात्कार हुआ, फिर फट से गीता आदि छूट गई। ಹೀಗೆ ದಾದಾ ಲೇಖರಾಜು ಕೂಡ ಲೌಕಿಕದಲ್ಲಿ ತುಂಬ ಭಗವದ್ಗೀತೆಯನ್ನು ಓದ್ತಾ ಇದ್ದರು, ನಾರಾಯಣನ ಪೂಜೆ ಮಾಡ್ತಾ ಇದ್ದರು। ಯಾವಾಗ ಜ್ಞಾನ ಸಿಕ್ತು, ಬಾಬಾ ಬಂದಿದ್ದಾರೆ ಅನ್ನೋದು ಅರ್ಥ ಆಯಿತು, ಆಗ ಭಗವದ್ಗೀತೆ ಓದೋದು, ನಾರಾಯಣನ ಪೂಜೆ ಮಾಡೋದು ಎಲ್ಲ ಬಿಟ್ಬಿಡ್ತರು। ಯಾಕೆಂದರೆ ಆ ಪುಸ್ತಕ ಆಗಲಿ ಆ ಪೂಜೆ ಆಗಲಿ ವಿಶ್ವದ ಮಾಲೀಕತನ ಕೊಡಲ್ಲ, ಪಾಪ ಕಳೆಯಲ್ಲ, ವಿಶ್ವದ ಮಾಲೀಕತನ ಕೊಡೋದು ಶಿವಬಾಬನೇ। ಏಕೆಂದರೆ ಅವ್ರಿಗೆ ವಿಷ್ಣುವಿನ ಸಾಕ್ಷಾತ್ಕಾರ ಆಯಿತು, ಆ ಸಾಕ್ಷಾತ್ಕಾರದಲ್ಲಿ ಅರ್ಥ ಆಯಿತು ಈ ಜಗತ್ತು ನಾಶ ಆಗುತ್ತೆ, ನಾಳೆ ವಿಷ್ಣುಪುರಿಯ ರಾಜ್ಯ ಬರ್ತದೆ, ಆ ವಿಷ್ಣುಪುರಿಯ ಭಾಗ್ಯ ನಾನು ಪಡೀಲಿಕ್ಕೆ ಈಗ ಭಗವಂತನ ಸತ್ಯ ಈ ಜ್ಞಾನ ಕಲಿಬೇಕು ಅಂತಾದಾಗ ಅಲ್ಲಿ ಅವರು ಭಗವದ್ಗೀತೆ ಓದೋದನ್ನು ಸಹ ಬಿಟ್ಬಿಡ್ತಾರೆ। बाबा की प्रवेशता थी ना, फिर कभी हाथ भी नहीं लगाया, एक बाप को याद करने लगा। ಮುಖ್ಯವಾಗಿ ಅವರಿಗೆ ಅನುಭವ ಆಯಿತು, ಎರಡನೇದು ಶಿವಬಾಬಾ ಪ್ರವೇಶ ಮಾಡಿದ್ರು ಆ ದೇಹದಲ್ಲಿ। ಹೀಗಾಗಿ ಬಾಬಾ ಎಂದಿಗೂ ಪುನಃ ಪುಸ್ತಕಗಳಿಗೆ ಆ ಮೂರ್ತಿಗಳಿಗೆ ಕೈ ಮುಟ್ಲಿಲ್ಲ, ಸದಾ ಬಾಬನ ನೆನಪಿನಲ್ಲಿರುವಂಥ ಪುರುಷಾರ್ಥ ಮಾಡಲಿಕ್ಕೆ ಆರಂಭಿಸಿದರು। ಯಾ कहते हैं मैं भी उस बाप से सुनने लगा। शिव बाबा कहते हम सब बच्चों को सुनाते थे तो वह भी सुनते थे। ಹೀಗೆ ಬಾಬಾ ಹೇಳೋದನ್ನು ಕೇಳಲಿಕ್ಕೆ ಆರಂಭ ಮಾಡಿದರು ಬ್ರಹ್ಮ ಬಾಬಾ। ಶಿವಬಾಬಾ ಏನು ಹೇಳ್ತಾರೆ ಬ್ರಹ್ಮನಿಗೆ, ಅದನ್ನೇ ಬ್ರಹ್ಮ ಬಾಬಾನು ಸಹ ಕೇಳ್ತಾ ಇದ್ರು। ಬಾಬಾ ತಿಳಿಸ್ತಾ ಇದ್ದಾರೆ, ಬ್ರಹ್ಮ ಬಾಬನ ಶರೀರದಲ್ಲಿ ಶಿವ ಬಾಬಾ ಪ್ರವೇಶ ಆದರು। ಬಾಬಾ ಪ್ರವೇಶ ಆದ ಕೂಡಲೇ ಬ್ರಹ್ಮ ಬಾಬಾ ಭಗವದ್ಗೀತೆ ಓದೋದನ್ನು, ಮೂರ್ತಿ ಪೂಜೆಯನ್ನು ಅಂದರೆ ಮುಟ್ಲೂ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದರು। ಶಿವಬಾಬನ ನೆನಪು ಮಾಡಲಿಕ್ಕೆ ಆರಂಭಿಸಿದರು। ಹೀಗೆ ಶಿವಬಾಬಾ ಬ್ರಹ್ಮನ ಮುಖಾಂತರ ಏನು ತಿಳಿಸ್ತಾ ಇದ್ರು, ಬ್ರಹ್ಮನ ಆತ್ಮನು ಕೇಳ್ತಾ ಇತ್ತು, ಹಾಗೆ ಅನೇಕ ಆತ್ಮಗಳು ಮಕ್ಕಳು ಕೇಳ್ತಾ ಇದ್ರು। इनके तन में मैं प्रवेश कर आया हूँ, इसलिए इनका नाम रखा है अर्जुन। ಶಾಸ್ತ್ರೋं में घोड़ी गाड़ी रथ दिखाते कितना फर्क है। ಹೀಗೆ ಶಿವಬಾಬಾ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿದ್ದಕ್ಕೆ ಆ ಶರೀರಕ್ಕೆ ಅರ್ಜುನ ಅಂತ ಕರೀತಾರೆ, ಅಥವಾ ಬ್ರಹ್ಮನ ಆತ್ಮ ಅರ್ಜುನ। ಶಾಸ್ತ್ರದಲ್ಲಿ ಕುದುರೆ ಗಾಡಿಗಳಿರುವಂಥ ಕುದುರೆ ಗಾಡಿಯಲ್ಲಿ ಕೃಷ್ಣ ಪರಮಾತ್ಮ ಸಾರಥಿಯಾಗಿ ಕೂತಿದ್ದ ಅಂತ ತೋರಿಸ್ತಾರೆ। ಆ ಕುದುರೆ ಗಾಡಿಗೂ ಇಲ್ಲಿ ಬ್ರಹ್ಮನ ಈ ಶರೀರ ಈ ರಥಕ್ಕೂ ಎಷ್ಟು ವ್ಯತ್ಯಾಸ ಇದೆ। घोड़े गाड़ी में एक तो बैठ ज्ञान दिया क्या, अभी तुम समझते हो यह कैसे हो सकता है। ಹೀಗೆ ಕುದುರೆ ಗಾಡಿಯಲ್ಲಿ ಕೂತ್ಕೊಂಡು ಪರಮಾತ್ಮ ಒಬ್ಬ ಅರ್ಜುನನಿಗೆ ಜ್ಞಾನ ಹೇಳ್ತಾರ,
ಈಗ ನಮಗಿದೆಲ್ಲ ಈ ಕಥೆಗಳ ಅರ್ಥ ಗೊತ್ತಾಗ್ತಾ ಇದೆ. तुम प्रैक्टिकल देख रहे हो बाबा कैसे पढ़ाते, कितने सेंटर्स हैं, तो पढ़ाने के लिए जरूर पाठशाला चाहिए, न कि युद्ध का मैदान. ನಾವೀಗ ಪ್ರಾಕ್ಟಿಕಲಿ ನೋಡ್ತಾ ಇದ್ದೇವೆ ಶಿವಬಾಬಾ ನಮಗೆ ಹೇಗೆ ಈ ಶಿಕ್ಷಣ ಕೊಡ್ತಾ ಇದ್ದಾರೆ. ಎಷ್ಟೊಂದು ಸೇವಾ ಕೇಂದ್ರಗಳಿದ್ದಾವೆ, ಬಾಬಾ ಎಲ್ಲ ಕೇಂದ್ರಗಳಲ್ಲಿ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಅಂದರೆ ಪರಮಾತ್ಮ ಜ್ಞಾನ ಪಾಠಶಾಲೆಯ ಮೂಲಕ ಕಲಿಸ್ಬೇಕೆ, तो युद्धದ ಕ್ಷೇತ್ರದಲ್ಲಿ ಅಲ್ಲ. बाबा राजयोग सिखलाते, सतयुग में शास्त्र होता नहीं, मैंने अब ज्ञान सुनाया, बस सतयुग में दरकार नहीं. ಹೀಗೆ ಬಾಬಾ ಈಗ ನಮಗೆ ರಾಜಯೋಗವನ್ನು ಕಲಿಸ್ತಿದ್ದಾರೆ. ಸತ್ಯುಗದಲ್ಲಿ ಈ ಯಾವ ಶಾಸ್ತ್ರಗಳ ಅವಶ್ಯಕತೆ ಇರುವುದಿಲ್ಲ. ಬಾಬಾ ಈಗ ಮಕ್ಕಳಿಗೆ ಜ್ಞಾನವನ್ನು ಕಲಿಸ್ತಾ ಇದ್ದಾರೆ. ಸತ್ಯುಗದಲ್ಲಿ ಜ್ಞಾನದ ಅವಶ್ಯಕತೆ ಇಲ್ಲ. ಪುರಾನಿ ದುನಿಯಾ को जो कुछ है वह सब खाक में मिल जाएगा, यह ರಾಜಶ್ವ ಅಶ್ವಮೇಧ ಯಜ್ಞ है. ಈಗ ಹಳೆಯ ಜಗತ್ತಿನ ಬಾಬಾ ಹೇಳ್ತಾರೆ ಏನೆಲ್ಲ ವಸ್ತುಗಳಿದ್ದಾವೆ, ಏನು ಕಾಣಿಸುತ್ತೆ ಕಣ್ಣಿಗೆ, ಎಲ್ಲ ನಾಳೆ ಸುಟ್ಟು ಭಸ್ಮ ಆಗ್ತದೆ. ಹೀಗೆ ಬಾಬಾ ಸ್ಥಾಪನೆ ಮಾಡಿದ ಯಜ್ಞದ ಹೆಸರು, ಇದು ಸಂಸ್ಥೆ ಅಂತ ಹೇಳಿದರು, ಇದರ ಒಂದು ಹೆಸರು ಬಾಬಾ ಏನು ಹೇಳ್ತಾರೆ, ಇದು ರಾಜಶ್ವ ಅಶ್ವಮೇಧ ಯಜ್ಞ. ಅಶ್ವ ಇಸ್ ರಥ ಕೋ ಕಹಾ ಜಾತಾ ಹೈ, ಇಸ್ಕೋ ಬಿ ಸ್ವಾಹ ಕರ್ನಾ ಹೈ. ಅಶ್ವ ಅಂದರೆ ಶರೀರ, ಇದಕ್ಕೆ ಕುದುರೆ ಅಂತ ಕೂಡ ವರ್ಣನೆ ಬರ್ತದೆ. ಅದಕ್ಕೆ ಬಾಬಾನ ಸೇವೆಗೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಬಾಬಾ ಇಲ್ಲಿ ಮೊದಲು ಸಮರ್ಪಣೆ ಸಹಾಯ ಮಾಡುವುದು ಕೇಳುವುದು ದೇಹ. ಈ ದೇಹವನ್ನು ವಿಶ್ವ ಸೇವೆಗೆ ಸಮರ್ಪಣೆ ಮಾಡಿ ಅಂತ ಕೇಳ್ತಾರೆ. ಈ ಕುದುರೆಯನ್ನು ಸ್ವಾಹ ಮಾಡಿ ಈ ಯಜ್ಞದಲ್ಲಿ आत्मा बाप की बनी, फिर यह पुराना शरीर भी खत्म हो जाएगा, कृष्णपुरी में यहाँ चीची शरीर थोड़े ही ला जाएंगे. ಹೀಗೆ ಬಾಬಾ ಬಂದಿದ್ದಾರೆ ಕೃಷ್ಣಪುರಿಯಲ್ಲಿ. ಬಾಬಾ ಹೇಳ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ, ಅಂದರೆ ಹಳೆಯ ಚೀಚಿ ಶರೀರ ಇದೇನಾಗುತ್ತೆ, ಇಲ್ಲಿ ನಾಶ ಆಗುತ್ತೆ. ಆತ್ಮ ಅಮರ ಹೈ, ಹೋಲಿ ಮೇ ದಿಖಾತೆ ಹೈ, ಕೋಕಿ ಜಲ್ ಜಾತಿ ಧಾगा नहीं जलता. बाबा फिर बेहद की बात समझाते हैं, अब तक जो सुना है वहाँ भूल जाओ. ಹೀಗೆ ಹೋಲಿಯಲ್ಲಿ ಕೋಕಿ ಅಂತ ಒಂದು ಸ್ವೀಟ್ ಮಾಡ್ತಾರೆ, ಅದಕ್ಕೆ ದಾರದಲ್ಲಿ ಪೋಣಿಸಿ ಸುಡುತ್ತಾರೆ. ಅಂದರೆ ಅದು ಕೋಕಿ ಸುಟ್ಟು ಹೋಗ್ತದೆ, ದಾರ ಸುಡುವುದಿಲ್ಲ. ಅಂದರೆ ಅರ್ಥ ಶರೀರ ಸುಟ್ಟು ಹೋಗ್ತದೆ, ಆತ್ಮ ಸುಡಲ್ಲ, ಆತ್ಮ ಸಾಯಲ್ಲ. ಹೀಗೆ ಬಾಬಾ ನಮಗೀಗ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವೇನು ಇದುವರೆಗೆ ಕೇಳಿದ್ದೀರಿ, ಓದಿದ್ದೀರಿ, ಎಲ್ಲ ಮರ್ತು ಬಿಡಿ. अब भारत झूठ खंड बन गया है, कल सच खंड था, सच खंड बाप ने बनाया, फिर रावण ने झूठ खंड बनाया. यह रावण सबका पुराना दुश्मन है. ಭಾರತ ಸತ್ಯ ಖಂಡವಾಗಿತ್ತು, ಈಗೇನಾಗಿದೆ, ಭಾರತ ಸುಳ್ಳು ಖಂಡ ಆಗಿದೆ. ರಾವಣ ಸುಳ್ಳು ಖಂಡ ಮಾಡಿದ್ದಾನೆ, ಅಂದರೆ ರಾವಣ ಭಾರತದ ಶತ್ರು ಆಗಿದ್ದಾನೆ. ಅದಕ್ಕೆ ಅಲ್ವಾ ಪ್ರತಿ ವರ್ಷ ರಾವಣನ ಚಿತ್ರ ಮಾಡಿ ಸುಡುತ್ತೇವೆ, ಶತ್ರು ಅಂದ್ಬಿಟ್ಟು. बस कोई ने जो बोला उस पर जल पड़ते हैं. जैसे दिलवाड़ा मंदिर में आदि देव का नाम महावीर रख दिया है, महावीर हनुमान को कहा जाता है. ಹೀಗೆ ಮನುಷ್ಯರಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅದನ್ನು ಹೇಳ್ತಾ ಹೋಗಿದ್ದಾರೆ. ನೋಡಿ, ದಿಲ್ವಾಡ ಮಂದಿರದಲ್ಲಿ ಕೂಡ ಅಲ್ಲಿ ಆದಿದೇವನ ಹೆಸರು ಮಹಾವೀರ ಅಂತ ಇಟ್ಟಿದ್ದಾರೆ. ಮಹಾವೀರ ಅಂತ ಹೇಳೋದು ಹನುಮನಿಗೆ. अब कहाँ वह कहाँ यह, इस मंदिर में हुबहू तुम्हारा यादगार है, ऊपर स्वर्ग नीचे तपस्या. ಹೀಗೆ ಮಹಾವೀರ ಎಲ್ಲಿ, ಆದಿದೇವ ಈ ಮಹಾವೀರ ಎಲ್ಲಿ? ಅದಕ್ಕೆ ಬಾಬಾ ಹೇಳ್ತಾರೆ ಇದೇ ರೀತಿಯಾಗಿ ಮಂದಿರಗಳು ಪುನಃ ದ್ವಾಪರಯುಗದಲ್ಲಿ ಕಟ್ಟಲಾಗುತ್ತೆ. ಅದರ ಮೇಲೆ ಅಲ್ಲಿ ಆದಿದೇವನ ಮಂದಿರದಲ್ಲಿ, ದಿಲ್ವಾಡ ಮಂದಿರದಲ್ಲಿ ಮೇಲ್ಗಡೆ ಸ್ವರ್ಗದ ದೃಶ್ಯಗಳನ್ನು ತೋರಿಸಿದ್ದಾರೆ, ಕೆಳಗೆ ತಪಸ್ಸು ಮಾಡೋದನ್ನು ತೋರಿಸ್ತಾರೆ. आदिनाथ की मूर्ति गोल्डन बनाई कहते हैं ना, भारत सोने की चिड़िया थी, भारत कितना सोना और कोई जगह नहीं. ಹೀಗೆ ಆದಿನಾಥನ ಮೂರ್ತಿಯನ್ನು ಚಿನ್ನದಿಂದ ಮಾಡಿದ್ದಾರೆ. ಅಂದರೆ ಭಾರತ ಚಿನ್ನದ ಪಕ್ಷಿ ಅಂತಾಗಿತ್ತು. ಅಂದರೆ ಇಷ್ಟೊಂದು ಚಿನ್ನ ಭಾರತದಲ್ಲಿ ಇತ್ತು ಅಂದರೆ ಹಾಗೆ ಯಾವ ದೇಶದಲ್ಲಿ ಇಷ್ಟು ಸಂಪತ್ತಿರಲಿಲ್ಲ ಅಂತ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ, ಆರಂಭದಲ್ಲಿ ಎಲ್ಲ ಮೂರ್ತಿಗಳನ್ನು ವಜ್ರಗಳಲ್ಲಿ ಮತ್ತು ಚಿನ್ನಗಳಲ್ಲಿ ತಯಾರು ಮಾಡ್ತಿದ್ರು. सोने के महल बने थे, छत्ते में दीवारों में हीरे जवाहरत लगे थे, मंदिरों में कितने हीरे जवाहर थे जो फिर लूट गए.
ಹೀಗೆ ಸತ್ಯಯುಗದಲ್ಲಿ ಅದರ ಹಿಂದಿನ ಯುಗಗಳು ತಗೊಳ್ಳಿ, ತ್ರೇತಾಯುಗ, ಅದರ ಹಿಂದೆ ಸತ್ಯಯುಗ. ಚಿನ್ನದ ಮಹಲಗಳಿರ್ತವೆ, ಅದರ ಗೋಡೆಗಳಲ್ಲಿ ವಜ್ರಗಳನ್ನು ಶೃಂಗಾರ ಮಾಡಲಾಗಿರ್ತದೆ. ಹಾಗಾಗಿ ದ್ವಾಪರಯುಗದ ಮಂದಿರಗಳಲ್ಲಿ ಕೂಡ ನವರತ್ನಗಳು, ವಜ್ರ ವೈಡೂರ್ಯಗಳು ಸಾಕಷ್ಟಿತ್ತು. ಇದನ್ನೇನು ಮಾಡಿದರು, ಲೂಟಿ ಮಾಡಿದರು ಅಂತಲೂ ಕೂಡ ಇತಿಹಾಸ ಹೇಳುತ್ತೆ. मस्जिदों में जाकर लगाए तो उस समय क्या ವ್ಯಾಲ್ಯೂ ಹೋಗಿ, ಆಕಿಜಾರ್ದಂತ ತಪ್ ತೋ ಲೂಟ್ ಕರ್ ಲೇ ಗಯೆ. ಹೀಗೆ ಮುಸ್ಲಿಮರು ಭಾರತದ ಮಂದಿರಗಳನ್ನು ಲೂಟಿ ಮಾಡಿ ಮಂದಿರಗಳಿದ್ದಂಥ ನವರತ್ನಗಳೆಲ್ಲ ತಗೊಂಡೋಗಿ ತಮ್ಮ ಮಸೀದಿಗಳಲ್ಲಿ ಶೃಂಗಾರ ಮಾಡಿಕೊಂಡ್ರು. ಬಾಬಾ ಕೇಳ್ತಾ ಇದ್ದಾರೆ, ನೋಡಿ ಆ ಸಮಯದಲ್ಲಿ ನವರತ್ನಗಳಿಗೆ ವ್ಯಾಲ್ಯೂ ಎಷ್ಟಿರ್ಬೋದು, ಯಾಕೆಂದರೆ ಸಾಕಷ್ಟು ಇನ್ನೂ ನವರತ್ನಗಳ ಸಂಪತ್ತು ಭಾರತದಲ್ಲಿ ಇತ್ತು. ಇದನ್ನು ಗಮನಿಸಿದಂಥವರು ಈ ಮುಸ್ಲಿಮರು, ಬ್ರಿಟಿಷರು ಲೂಟಿ ಮಾಡಲಿಕ್ಕೆ ಆರಂಭ ಮಾಡಿದರು. ये सब जानते हैं कि प्राचीन भारत बहुत साकार था, अब कितना गरीब बन गया, गरीब पर तरस पड़ता है. ಇದೆಲ್ಲ ನಿಮಗೆ ಗೊತ್ತಿದೆ, ಪ್ರಾಚೀನ ಭಾರತ ಎಷ್ಟು ಶ್ರೀಮಂತವಾಗಿತ್ತು, ಅಪಾರವಾದಂತಹ ಸಂಪತ್ತನ್ನು ಹೊಂದಿತ್ತು. ಆದರೆ ಈಗ ನೋಡಿ ಭಾರತ ಅಷ್ಟೇ ಬಡ ದೇಶವಾಗಿದೆ. ಸಾಮಾನ್ಯವಾಗಿ ನಿಯಮದಂತೆ ಅಥವಾ ಲೋಕರೂಢಿಯಂತೆ ಬಡವರ ಮೇಲೆ ದಯೆ ತೋರ್ತಾರೆ ತಾನೆ. तो रावण ने कितना इनसॉल्वेंट बनाया, फिर सॉल्वेंट बनाते, या बेहद का नाटक है, इसके आदि मध्य अंत को कोई भी नहीं जानते. ಹೀಗೆ ರಾವಣ, ಬಾಬಾ ಹೇಳ್ತಿದ್ದಾರೆ, ಎಲ್ಲರನ್ನೂ ಸಹ ಏನು ಮಾಡಿದ್ದಾನೆ, ನಿರ್ಗತಿಕರನ್ನಾಗಿ, ಅನಾಥರನ್ನಾಗಿ, ಬಡವರನ್ನಾಗಿ ಮಾಡಿಬಿಟ್ಟಿದೆ. ವಿಶ್ವಪಿತ ತಂದೆ ಬಂದಿದ್ದಾರೆ, ಪುನಃ ನಮಗೆ ಸೃಷ್ಟಿ ಆದಿ ಮಧ್ಯ ಹಂತದ ಜ್ಞಾನ ತಿಳಿಸಿ ಜ್ಞಾನಪೂರ್ಣರನ್ನಾಗಿ ಮಾಡಿ ಪುನಃ ಸಂಪದ್ಭರಿತ ಮಾಡ್ತಿದ್ದಾರೆ. ऐसे नहीं कि सबके अंदर कोई बैठ देखता हूँ, यह सब ड्रामा में नोंद है. पाप जो करते हैं उनकी सजा तो मिलती ही है. ಹೀಗೆ ಬಾಬಾ ಒಂದೊಂದು ಆತ್ಮದೊಳಗೆ ಏನೋ ದುರ್ಗುಣಗಳು ಅಥವಾ ದುರಭ್ಯಾಸಗಳು, ಪಾಪಕರ್ಮಗಳು ಏನಿದೆ ಅಂತ ನಾನು ಅದನ್ನು ನೋಡಲ್ಲ. ಡ್ರಾಮಾದಲ್ಲಿ ಅವ್ರ ಪಾರ್ಟ್ ಏನಿದೆ ಅದನ್ನು ಮಾಡ್ತಾರೆ. ಆದರೆ ಯಾವ ಪ್ರಕಾರದ ಪಾಪ ಕರ್ಮಗಳಾಗಿರ್ತದೆ ಅದರ ಶಿಕ್ಷೆ ಖಂಡಿತ, ಪ್ರತಿಫಲ ಖಂಡಿತ ಸಿಗ್ತದೆ. मेरे को तो कहते हैं नॉलेजफुल पतित पावन पुकारते हैं, बाबा आओ आकर हमको नॉलेज दो, पावन बनाओ, तो मैं यहाँ कार्य आकर करता हूँ. ಹೀಗೆ ನಾನು ಜ್ಞಾನ ಸಾಗರ ಪತಿತ ಪಾವನ, ನನಗೆ ನೀವು ಕರೆದ್ರಿ, ಬಂದು ನಮಗೆ ಜ್ಞಾನ ಕೊಡು ಅಂದರೆ ಬುದ್ಧಿ ಕೊಡು ಅಂತ ಕೇಳಿದ್ದು ತಾನೆ ಪರಮಾತ್ಮನಿಗೆ. ಪಾಪವನ್ನು ಕಳಿ ಅಂತ ಕರೆದ್ವಿ, ಹಾಗೆ ಬಂದಿದ್ದಾರೆ. ಈಗ ಬಾಬಾ ನಮಗೆ ಜ್ಞಾನವನ್ನು ಕೊಡ್ತಿದ್ದಾರೆ, ಪಾವನನ್ನು ಮಾಡ್ತಿದ್ದಾರೆ. बाकी शास्त्रों के जो बातें हैं वहाँ बाप कहते हैं भूल जाओ, और मैं जो सुनाता हूँ सुनो. ಬಾಕಿ ಶಾಸ್ತ್ರದ ಮಾತುಗಳೆಲ್ಲ ಏನು ಕೇಳ್ತಾ ಬಂದಿದ್ರಿ ಎಲ್ಲವನ್ನು ಮರ್ತು ಬಿಡಿ, ಈಗ ನಾನೇನು ಹೇಳ್ತೀನಲ್ಲ ಅದನ್ನು ಮಾತ್ರ ಕೇಳಿ. अब बाप द्वारा राजयोग सीख रहे हो, फिर सूर्यवंशी बनेंगे, फिर चंद्रवंशी, वैश्यवंशी, शूद्रवंशी बनेंगे, यह ज्ञान तुम्हारे बुद्धि में है. ಹೀಗೆ ನಾವೀಗ ಬಾಬನ ಮೂಲಕ ರಾಜಯೋಗವನ್ನು ಕಲಿತಿದ್ದೇವೆ. ಈ ರಾಜಯೋಗ ಕಲಿತವ್ರೆ ನಾಳೆ ಸೂರ್ಯವಂಶಸ್ಥರು, ತ್ರೇತಾದಲ್ಲಿ ಚಂದ್ರವಂಶಸ್ಥರು, ಮತ್ತು ದ್ವಾಪರದಲ್ಲಿ ವೈಶ್ಯ, ಕಲಿಯುಗದಲ್ಲಿ ಶೂದ್ರ ವಂಶಸ್ಥರಾಗ್ತೇವೆ. ಈ ಜ್ಞಾನ ಸಂಪೂರ್ಣ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. सत्युग में सब भूल जाएगा, वहाँ बाप को कोई याद नहीं करते, वर्षा मिल गया फिर याद किस लिए करेंगे. कितनी अच्छी रीति समझाया जाता है, बातें कोई शास्त्रों में नहीं है. ಹೀಗೆ ಬಾಬನನ್ನೇ ಮಕ್ಕಳು ಮರ್ತು ಬಿಡ್ತಾರೆ. ಮರೆತರೆ ಭಾಗ್ಯ ಸಿಗುವುದಿಲ್ಲ. ಅದಕ್ಕೋಸ್ಕರ ಬಾಬನ ನೆನ್ಪು ಮಾಡಿರಿ. ಎಷ್ಟು ಚೆನ್ನಾಗಿ ಬಾಬಾ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ, ಆದರೆ ಯಾವ ಮಾತು ಶಾಸ್ತ್ರದಲ್ಲಿ ಇಲ್ಲ. वृक्षपति है ही बाप, वह कहते मुझे याद करो. क्रिएटर एक होता है कि पत्थर टिकर भी क्रिएटर होंगे. ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ. ಕ್ರಿಯೇಟರ್ ನಾನೊಬ್ಬನೇ ಆಗಿದ್ದೇನೆ, ಆದರೆ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ಇದ್ದಾನಂದರೆ ಕಲ್ಲು ಮಣ್ಣುಗಳೆಲ್ಲ ಕ್ರಿಯೇಟರ್ ಆಗಲಿಕ್ಕೆ ಸಾಧ್ಯನಾ. बाप कहते हैं कि रावण ने तुम्हारी बुद्धि कितनी खराब कर दी है, बड़े बड़े विद्वानों को अहंकार कितना है. ಬಾಬಾ ತಿಳಿಸ್ತಿದ್ದಾರೆ, ರಾವಣ ಎಲ್ಲರ ಬುದ್ಧಿ ಹಾಳು ಮಾಡಿ ಹಾಕಿದ್ದಾನೆ. ಈ ಕಲಿಯುಗದಲ್ಲಿ ದೊಡ್ಡ ದೊಡ್ಡ ಪಂಡಿತರಿದ್ದಾರೆ ನೋಡಿ, ಅವರಿಗೆ ಎಷ್ಟು ಅಹಂಕಾರ ಇರ್ತದೆ. बाप को जानते नहीं, न रचने का आदिम अध्यंत को जानते. बाप कहते मैंने तुमको रजाई दे दी, तुमने सब धन दौलत खत्म कर दिया, अब भीख मांग रहे हो, इसलिए
असुरी संप्रदाय कहा जाता है। ಹೀಗೆ ಬಾಬಾ ನಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕಲಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ, ಅಪಾರವಾದ ಧನ ಸಂಪತ್ತು ಕೊಟ್ಟಿದೆ, ಎಲ್ಲವನ್ನ ನೀವು ಕಳ್ಕೊಂಡು ಈಗ ಭಿಕಾರಿಗಳಾಗಿದ್ದೀರಿ, ಬೇಡವರಾಗಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಅಸುರಿ ಸಂಪ್ರದಾಯಸ್ಥರು ಎಂದು ಕರೆಯಲಾಗುತ್ತೆ. ನೋಡಿ, ದೇವತೆಗಳಿಗೆ ಎಷ್ಟು ಮಹಿಮೆ ನಡೀತದೆ, ನೀವು ದೇವತೆ ಇದ್ದಾಗ ಮಹಿಮೆಗೆ ಯೋಗ್ಯ ಆಗಿದ್ರಿ. फिर कहते हैं हम निर्गुण हारे में कोई गुण नहीं, अब तुम बच्चों को गुण धारण करनी है, अवगुणों को निकाल दो. ಹೀಗೆ ನಾವೀಗ ಪುನಃ ಬಾಬಾ ಹೇಳ್ತಿದ್ದಾರೆ, ಗುಣಧಾರಿಗಳಾಗಬೇಕಾಗಿದೆ, ಅವಗುಣಗಳನ್ನು ತೆಗಿಬೇಕು. ಏಕೆಂದರೆ ಪುನಃ ನಾವು ಸೂರ್ಯವಂಶ ದೇವತೆಗಳಾಗಬೇಕು ತಾನೆ. तो रावण ने तुमको बंदर मिसल बना दिया, अब बाप तुमको देवता बनाते, जिसमें 5 विकार है उनको बंदर कहा जाता है. ಹೀಗೆ ರಾವಣ ಬಾಬಾ ಹೇಳ್ತಿದ್ದಾರೆ ಎಲ್ಲರನ್ನ ಕೋತಿಗಳ ಹಾಗೆ ಮಾಡಿಬಿಟ್ಟಿದೆ. ಕೋತಿ ಅಂದರೆ ಬಾಬಾ ಹೇಳ್ತಿದ್ದಾರೆ, ನೀವು ದೇವತೆಗಳಾಗಿದ್ದಂಥವ್ರು, ನಿಮ್ಮೊಳಗೀಗ ಪಂಚವಿಕಾರ ಪ್ರವೇಶ ಆಗಿದೆ, ಪಂಚವಿಕಾರಕ್ಕೇನೆ ಕೋತಿ ಅಂತ ಕರೆಯಲಾಗುತ್ತೆ. तो नारद का मिसाल अभी तुम्हारी सीरत बदलती जाती, फिर हम देवता बन जाएंगे, इस ज्ञान सरोवर में डुबकी मार हम ज्ञान परी बन जाते हैं. ಹೀಗೆ ನಾರದನ ಉದಾಹರಣೆ ಬಾಬಾ ಹೇಳ್ತಾರೆ. ಯಾವಾಗಲೂ ಬಾಬಾ ಹೇಳ್ತಿದ್ದಾರೆ, ಈಗ ನಿಮ್ಮ ಬುದ್ಧಿ ಬಾಬಾ ಹೇಳ್ತಾರೆ ಬದಲಾಗ್ತಾ ಇದೆ, ನೀವು ದೇವತೆ ಆಗ್ತೀರಿ. ಯಾವಾಗ ದೇವತೆ ಆಗ್ತೇವೆ, ಯಾವಾಗ ನಮ್ಮ ಬುದ್ಧಿ ನಮ್ಮ ಸ್ವಭಾವ ಸಂಸ್ಕಾರಗಳು ಬದಲಾಗ್ತವಂದರೆ ಬಾಬಾ ತಿಳಿಸುವ ಜ್ಞಾನ ಸರೋವರದಲ್ಲಿ ಮುಳುಗಬೇಕು. ಜ್ಞಾನ ಸರೋವರ ಅಂದರೆ ಅದೊಂದು ನದಿ ಅಂತಲ್ಲ, ಬಾಬಾ ಕಲಿಸ್ತಿರುವಂಥ ಜ್ಞಾನವನ್ನು, ಒಂದೊಂದು ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಧಾರಣೆ ಮಾಡಬೇಕು. ಅದಕ್ಕೆ ಇತಿಹಾಸದಲ್ಲಿ ಏನು ಹೇಳ್ತದೆ ಪುರಾಣ, ಮಾನಸ ಸರೋವರ ಅಂತ, ಮಾನಸ ಯಾತ್ರೆ ಮಾಡ್ತಾರೆ ತಾನೆ, ಅಲ್ಲಿ ಮಾನಸ ಸರೋವರ ಅಂತಿದೆ. ಆ ಸರೋವರದಲ್ಲಿ ಮುಳುಗಿ ಅವರು ಹೊರಬರುವಾಗ ಅವರು ಪವಿತ್ರ ಆಗ್ಬಿಡ್ತಾರೆ, ದೇವತೆ ಆಗ್ತಾರೆ ಅಂತ ಕಥೆ ಇದೆ. ಅಂದರೆ ಬಾಬಾ ಹೇಳ್ತಾರೆ, ನೀರಿನ ಸ್ನಾನ ಅಲ್ಲ, ಹರಿಯೋ ನೀರಿನಲ್ಲ, ಪರಮಾತ್ಮ ತಿಳಿಸೋ ಸತ್ಯ ಜ್ಞಾನದ ಮಾನಸ ಸರೋವರದಲ್ಲಿ ಮುಳುಗಬೇಕು. उन्हें फिर पानी को मानस सरोवर समझ लिया, ये है ज्ञान स्नान की बात. ये तो बच्चे जानते हैं, बाबा हुबहू 5,000 वर्ष मिसल हमको समझा रहे हैं, इसमें कोई संशय पड़ नहीं सकता. ಹೀಗೆ ಮಾನಸ ಸರೋವರ ಅಂದರೆ ನೀರಿಂದಲ್ಲ, ಜ್ಞಾನ ಸ್ನಾನ ನಾವು ಆತ್ಮ ಪ್ರತಿದಿನ ಮಾಡಬೇಕು. ಮಕ್ಕಳಿಗೆ ಗೊತ್ತಿದೆ, ಬಾಬಾ 5,000 ವರ್ಷಗಳ ಹಿಂದಿನಂತೆಯೇ ನಮಗೆ ಜ್ಞಾನ ಕಲಿಸ್ತಿದ್ದಾರೆ. ಇದರಲ್ಲಿ ಮಕ್ಕಳಿಗೆ ಸ್ವಲ್ಪವೂ ಸಂಶಯ ಬರಬಾರ್ದು. ಪತಿತ್ ಪಾವನ್ ಬಾಪ್ ಕೋ ವಿಷ್ಣುಪುರಿ ಕೋ ಯಾದ ಕರು ತೋ ತುಮ್ ಪಾವನ್ ಬನ್ ಜಾಯೆಂಗೆ. ಈಗ ಅತಿ ಮುಖ್ಯವಾಗಿ ನಾವು ಪತಿತ ಪಾವನ ತಂದೆ ಒಬ್ಬರನ್ನೇ ನೆನಪು ಮಾಡಬೇಕು, ಆಗ ನಾವು ವಿಷ್ಣುಪುರಿಯ ಮಾಲೀಕರಾಗ್ತೇವೆ, ಪಾವನರಾಗ್ತೇವೆ. ಮನುಷ್ಯ ಮುಕ್ತಿ ಕೆ ಲಿಯೆ ಕಿತ್ತನಾ ಮಾಥಾ ಮಾರ್ತೆ ಪರಂತು ಘರ್ ಕಾ ಕಿಸಿ ಕೋ ಭಿ ಪತಾ ನಹಿ. ಹೀಗೆ ಮನುಷ್ಯರು ಮುಕ್ತಿಯನ್ನು ಪಡೀಲಿಕ್ಕಾಗಿ ಏನು ಮಾಡ್ತಾರೆ, ತುಂಬ ಪ್ರಯತ್ನ ಮಾಡ್ತಾರೆ, ಏನೆಲ್ಲ ಅದರ ಒಂದು ಪ್ರಯತ್ನದೊಳಗಿರ್ತಾರೆ. ಆದರೆ ಯಾರಿಗೂ ಸಹ ಮುಕ್ತಿ ಅಂದರೆ ನಮ್ಮ ಮನೆ ಎಂಬುದೇ ಯಾರಿಗೂ ಗೊತ್ತಿಲ್ಲ. कोई समझते आत्मा लीन हो जाएगी, कोई समझते आत्मा दूसरा शरीर लेती नहीं. अनेक मत है, बाप को कोई जानता ही नहीं. ಈಗ ಆತ್ಮ ಶರೀರ ಬಿಟ್ಟ ಮೇಲೆ ಕೆಲವರು ಹೇಳ್ತಾರೆ ಆತ್ಮ ಪರಮಾತ್ಮನಲ್ಲಿ ಏನಾಗುತ್ತೆ, ಕೆಲವರು ಹೇಳ್ತಾರೆ ಆತ್ಮ ಮುಕ್ತಿ ಲೋಕಕ್ಕೆ ಹೋಗುತ್ತೆ, ಇನ್ನು ಕೆಲವರು ಆತ್ಮ ಸ್ವರ್ಗಕ್ಕೆ ಹೋಗುತ್ತೆ, ಇನ್ನು ಕೆಲವರು ಹೇಳ್ತಾರೆ ಆತ್ಮ ಮತ್ತೊಂದು ಶರೀರವನ್ನು ಮತ್ತೊಂದು ಜನ್ಮನ ಪಡಿತೇವೆ. ಹೀಗೆ ಅನೇಕ ಪ್ರಕಾರದ ಮಾತುಗಳು ಪ್ರಚಾರ ಇದೆ. ಆದರೆ ಯಾರಿಗೂ ಪರಮಾತ್ಮ ತಂದೆ ಯಾರೆಂಬುದೇ ಗೊತ್ತಿಲ್ಲ. सारी दुनिया समझती है कृष्ण भगवान वाच, हाँ बाप कहते हैं शिव भगवान वाच. कितना रात दिन का फर्क है, नाम ही एकदम बदल दिया है. ಇಡೀ ಜಗತ್ತು ಏನು ಹೇಳ್ತದೆ, ಕೃಷ್ಣ ಭಗವಾನ್ ವಾಚ್ ಅಂತ. ಇಲ್ಲಿ ನಮಗೆ ತಂದೆ ಕಲಿಸ್ತಾ ಇರೋದು, ನಾವು ಕೇಳಿರೋದು, ಅರ್ಥ ಮಾಡ್ಕೊಂಡಿರೋದು ಶಿವ ಭಗವಾನ್ ವಾಚ್. ಎಷ್ಟು ಹಗಲು ರಾತ್ರಿ ವ್ಯತ್ಯಾಸ ಇದೆ. ಬಾಬಾ ಹೇಳ್ತಿದ್ದಾರೆ, ಮನುಷ್ಯ ಏಕ್ದಮ್ ಪರಮಾತ್ಮನ ಹೆಸರನ್ನು ತೆಗೆದು ತನ್ನ ಹೆಸರನ್ನು ಹಾಕ್ಬಿಟ್ಟಿದ್ದಾನೆ. अच्छा, मीठे मीठे बच्चे बाप दादा दो कहते हैं, दोनों के बच्चे हैं ना, यह भी ಸ್ಟೂಡೆಂಟ್ तुम भी ಸ್ಟೂಡೆಂಟ್. ಮಧುರಾತಿ ಮಧುರ ಮಕ್ಕಳಲ್ಲಿ ಬಾಪ್ ದಾದಾ ಅಂತ ಹೇಳ್ತೇವೆ. ಅಂದರೆ
ಇಲ್ಲಿ ನಾವು ಇಬ್ಬರಿಗೂ ತಂದೆ, ಶಿವಬಾಬನಿಗೂ ಮಕ್ಕಳು, ಬ್ರಹ್ಮಬಾಬನಿಗೂ ಮಕ್ಕಳು. ಇಲ್ಲಿ ಬ್ರಹ್ಮಬಾಬಾ ವಿದ್ಯಾರ್ಥಿ ಆಗಿದ್ದಾರೆ, ನೀವು ವಿದ್ಯಾರ್ಥಿಗೆ ಅವರು ವಿದ್ಯಾರ್ಥಿ, ಅವರು ಈ ಶಿಕ್ಷಣ ಅಭ್ಯಾಸ ಮಾಡ್ತಿದ್ದಾರೆ. जो भारत को पावन बनाने की सर्विस में है वही बच्चे ठहरे. ಈ ಭಾರತವನ್ನು ಪಾವನಗೊಳಿಸುವಂಥ ಸೇವೆ ಯಾರು ಮಾಡ್ತಾರೆ ಅವರೇ ನನ್ನ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. जो पावन नहीं बनते उनको देखते भी बाबा नहीं देखते. ಹೀಗೆ ಯಾರು ಬಾಬಾ ಹೇಳಿದ ಜ್ಞಾನದಂತೆ ಪಾವನ ಆಗಲ್ಲ, ಬಾಬಾ ಹೇಳ್ತಾರೆ ಅಂಥ ಮಕ್ಕಳನ್ನು ನಾನು ನೋಡದ ಹಾಗಿರ್ತೇನೆ ಅಂತ. ಯಾಕೆಂದರೆ ಅವರಿಗೆ ಪರಮಾತ್ಮನ ವಿಷಯ ಬೇಕಾಗಲ್ಲ, ಇಷ್ಟಪಡೋದಿಲ್ಲ. ಅಥವಾ ಪರಮಾತ್ಮನ ಸೇವೆ, ವಿಶ್ವ ಸೇವೆ ಅಂದರೆ ಭಾರತದ ಸೇವೆ ಮಾಡಬೇಕು, ಸೇವೆಯೂ ಇಷ್ಟ ಆಗಲ್ಲ. ಭಾಗ್ಯ ಪರಮಾತ್ಮನೂ ಬೇಡ, ವಿಶ್ವ ಸೇವೆಯೂ ಬೇಡ ಅಂದಮೇಲೆ ಅವರಿಗೆ ಪರಮಾತ್ಮ ಯಾಕೆ ನೋಡ್ತಾರೆ. ಸಮಸ್ತೆ ಹೇ ಸಜಾಯ್ ಖಾಕರ್ ಫಿರ್ ಜಾಕರ್ ಬರೋಚಿಗಿ ಬನೆಂಗೆ, ಜೋ ಪಾವನ್ ಬಂತೆ ವಿಶ್ವಕ ಮಾಲೀಕ್ ಬನೆಂಗೆ. ಬಾಬಾ ತಿಳಿಸ್ತಿದ್ದಾರೆ ಯಾರು ಶಿಕ್ಷೆ ಹೊಂದಿ ಪಾವನ ಆಗ್ತಾರೆ, ಬಾಬಾ ಹೇಳ್ತಾರೆ ಬಬರೋಚ್ಚಿ ಬನೆಂಗೆ. ಅಂಥ ಮಕ್ಕಳು ಏನಾಗ್ತಾರೆ ಒಂದೇ ಭವಿಷ್ಯದಲ್ಲಿ ಅವರು ಪುನಃ ಬೇಡವರೇ ಆಗ್ತಾರೆ, ಪುನಃ ಸೇವಕರಾಗೆ ಜನ್ಮ ಪಡಿಬೇಕಾಗುತ್ತೆ. ಆದರೆ ಯಾರು ಈ ಜ್ಞಾನದ ಅಭ್ಯಾಸ ಮಾಡ್ತಾರೆ ಅವರು ಜ್ಞಾನದಿಂದ ಪಾವನ ಆಗ್ತಾರೆ, ನಾಳೆ ಅವರೇ ವಿಶ್ವದ ಮಾಲೀಕರಾಗ್ತಾರೆ. अच्छा, मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, शुक्रिया बाबा, मेरा बाबा, प्यारा बाबा, मीठा बाबा. मुख्यांश, स्वीट बनने के लिए स्वीट बाप को बड़े प्यार से याद करना है, सच्चे बाप से सच्चा रहना है, एक बाप की श्रेष्ठ मत पर चलना है. ಮಧುರರಾಗಲಿಕ್ಕಾಗಿ ಮಧುರ ತಂದೆಯನ್ನು ತುಂಬ ಪ್ರೀತಿಯಿಂದ ನೆನಪು ಮಾಡಬೇಕು, ಸತ್ಯ ತಂದೆಯ ಸಮ್ಮುಖದಲ್ಲಿ ಸತ್ಯತೆಯಿಂದ ಇರಬೇಕು, ಒಬ್ಬ ತಂದೆಯ ಶ್ರೇಷ್ಠವಾದ ನಿಯಮ ಅಥವಾ ಶ್ರೀಮತದಂತೆ ನಡಿಬೇಕು. सेकंड पॉइंट, पुरुषार्थ कर संपूर्ण बनना है, भारत को पावन बनाने की सर्विस करनी है, किसी भी बात में संशय नहीं उठाना है. पुरुषार्ಥ ಮಾಡಿ ಸಂಪೂರ್ಣರಾಗಬೇಕು, ಈ ಭಾರತ ಪಾವನಗೊಳಿಸುವಂಥ ಸೇವೆ ಮಾಡಬೇಕು, ಯಾವುದೇ ಮಾತಿನ ಸಂಶಯ ನಮಗೆ ಬಾಬನ ಮೇಲೆ ಇರಬಾರ್ದು. वरदान, हर बात में प्यार को ग्रहण कर ಆಲ್ರೌಂಡರ್ बनने वाले सरल पुरुषार्थी भव. ಪ್ರತಿಯೊಂದು ಮಾತನ್ನು ಗ್ರಹಣ ಮಾಡಿ ಆಲ್ರೌಂಡರ್ ಆಗಿ ಸೇವೆ ಮಾಡುವಂಥ ಸರಳ ಪುರುಷಾರ್ಥಿಗಳು ನಾವು ಆಗಬೇಕು. ವಿವರಣೆ, जो भी बात देखते हो सुनते हो उसके सार को समझ लो और जो बोलो जो कर्म करो उसमें सार भरा हुआ हो तो पुरुषार्थ सरल हो जाएगा. ಯಾವುದೇ ಮಾತನ್ನು ನಾವು ನೋಡ್ತೇವೆ ಕೇಳ್ತೇವೆ ಅದರ ಸಾರವನ್ನು ಅರ್ಥ ಮಾಡಿಕೊಂಡು ಮಾತಾಡಿ. ಯಾವ ಕರ್ಮ ಮಾಡ್ತೇವೆ ಆ ಕರ್ಮದ ರಹಸ್ಯವನ್ನು ನಮಗೆ ಗೊತ್ತಿಟ್ಟುಕೊಂಡು ಮಾಡಬೇಕು, ಆಗ ನಾವು ಪುರುಷಾರ್ಥ ಸರಳ ಮಾಡಲಿಕ್ಕಾಗುತ್ತೆ. ऐसा सरल पुरुषार्थी सब बातों में ऑलराउंडर होता है, इसमें कोई भी कमी दिखाई नहीं देती. ಹೀಗೆ ಸರಳ ಪುರುಷಾರ್ಥಿಗಳಂದರೆ ಎಲ್ಲ ಮಾತುಗಳಲ್ಲಿ ಅವರು ಆಲ್ರೌಂಡರ್ ಆಗಿರ್ತಾರೆ, ಅವರಲ್ಲಿ ಯಾವ ಮಾತಿನ ಕೊರತೆ ಕಾಣೋದಿಲ್ಲ. कोई भी बात में हिम्मत कम नहीं होती, मुख से ऐसा बोल नहीं निकलते कि हम यहाँ नहीं कर सकते. ಬಾಬಾ ತಿಳಿಸ್ತಾರೆ ಅವರಿಂದ ನನಗಿಂಥದ್ದು ಮಾಡ್ಲಿಕ್ಕೆ ಬರಲ್ಲ, ಇಂಥದ್ದು ನಂಗೆ ಗೊತ್ತಿಲ್ಲ, ನಾನು ಇದನ್ನು ಮಾಡೋದಿಲ್ಲ, ಹೀಗೆ ಯಾವುದೂ ಕೂಡ ಗೊತ್ತಿಲ್ಲ ಮಾಡಲ್ಲ ಅನ್ನೋ ಮಾತಿಲ್ಲ. ಆಲ್ರೌಂಡರ್ ಆಗಿರ್ತಾರೆ ಅವರು, ಆಲ್ರೌಂಡರ್ ಆಗೋ ವಿಚಾರನ್ನೇ ಹೊಂದಿರ್ತಾರೆ. ಹಾಗಾಗಿ ಯಾವುದೇ ಮಾತು ಅಧೈರ್ಯದ ಮಾತು ಅವರಲ್ಲಿ ಬರಲ್ಲ. ಅವರ ಮಾತು ಸದಾಕಾಲ ಬಾಬಾ ಹೇಳ್ತಾರೆ ಮತ್ತೊಬ್ಬರಿಗೆ ಸುಖ ಕೊಡೋದಾಗಿರ್ತದೆ. ऐसे सरल पुरुषार्थी स्वयं ही सरल चित्त रहते और दूसरों को सरल चित्त बना देते. ಈ ರೀತಿಯಾಗಿರೋ ಸರಳ ಪುರುಷಾರ್ಥಿಗಳು ಸ್ವಯಂ ಸರಳ ಚಿತ್ತರಾಗಿರ್ತಾರೆ, ಅನ್ಯರನ್ನು ಸಹ ಸರಳ ಚಿತ್ತರನ್ನಾಗಿ ಮಾಡ್ತಾರೆ. ಸ್ಲೋಗನ್, साधन यूज करते उनके प्रभाव से न्यारे और बाप के प्यारे बनो. ವಸ್ತುಗಳನ್ನು ಯೂಸ್ ಮಾಡುತ್ತಿದ್ದರೂ ಅದರ ಪ್ರಭಾವದಿಂದ ಭಿನ್ನರಾಗಿರಬೇಕು, ಬಾಬನಿಗೆ ಪ್ರಿಯರು ಆಗಿರಬೇಕು.
ಅಚ್ಚಾ. ಓಂ ಶಾಂತಿ. ಬಾಬಾ ಮುಖ್ಯವಾಗಿ ಏನು ತಿಳಿಸ್ತಾ ಇದ್ದಾರೆ, ಮಧುರವಾದಂತಹ ತಂದೆ ಮಧುರವಾದ ರಾಜಧಾನಿಯ ನೆನಪನ್ನು ಮಾಡುತ್ತಾ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಕೂಡ ಏನಾಗಬೇಕೀಗ ಮಧುರರು ಆಗಬೇಕಾಗಿದೆ. ಅಚ್ಚಾ. ಓಂ ಶಾಂತಿ. ನಾನಾತ್ಮ ಮಸ್ತಕದ ಮಧ್ಯೆ ಬಿಂದು ಸ್ವರೂಪವಾದ ಜ್ಯೋತಿ ನಾನು. ಜ್ಞಾನ ನಕ್ಷತ್ರನಾಗಿದ್ದೇನೆ. ಶರೀರದ ಮಾಲೀಕ ವಿಶ್ವ ಸೇವಾಧಾರಿ ಆತ್ಮ ನಾನು. ಪ್ರಭು ಪ್ರಿಯ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ.